ಭಾಳ ಟಾಪ್ ಸೀಕ್ರೆಟು, ತುಂಬ ಜನ ಹೇಳ್ಕೊಡಲ್ಲ ಇದನ್ನು. ಇದು ಆರನ್ನು ಹೋಯೈತೆ ಅಂತ ಹೇಳಿ ಚೇಂಜ್ ಮಾಡೋಕ್ಕೆ ಹೇಳ್ಯಾರೆ ಅಲ್ವಾ ಸ್ನೇಹಿತರೆ. ನೋಡಿ, ಈ ಒಂದು ಬೈಕ್ದು ಆರನ್ ಹೋಗಿದೆ ಅಂತ ಹೇಳಿದ್ದಾರೆ, ಚೇಂಜ್ ಮಾಡೋಕ್ಕೆ ಕೂಡ ಹೇಳಿದ್ದಾರೆ. ಈ ರೀತಿ ಆದಾಗ ಏನು ಮಾಡಬೇಕು ಅಂದರೆ ಭಾಳ ಸಿಂಪಲ್ಲು. ಹಿಂದಗಡೆ ಒಂದು ನಟ್ಟಿರುತ್ತೆ ನೋಡಿ, ತೆಗಿತಾ ಇದ್ದೀನಿ. ಸೊ ಹಿಂದೆ ನಿಮಗೆ ನಟ್ ಕಾಣ್ಬೋದು ನೋಡಿ, ಅದು ತೋರಿಸ್ತೀನಿ ನೋಡಿ. ಈ ರೀತಿ ಒಂದು ಏನಾದರೂ ಒಂದು ರಬ್ಬರ್ ಕ್ಯಾಪ್ ಥರ ಹಾಕಿರ್ತಾರೆ, ಕಾಣಿಸ್ತಿದೆಯಾ? ಈ ರೀತಿ ಇಲ್ಲಿಗೆ ಹಾಕಿರ್ತಾರೆ. ಸೊ ಅಲ್ಲೊಂದು ಸ್ಕ್ರೂ ಕಾಣಿಸ್ತಿದೆಯಾ? ಸ್ಕ್ರೂ ಮತ್ತು ನಟ್ಟಿದೆ. ಸೊ ಅದನ್ನೇನೆಂದರೆ ಒಂದು ಸ್ಕ್ರೂ ಡ್ರೈವರ್ ತೊಗೊಂಡು ಲೂಸು ಅಥವಾ ಟೈಟ್ ಮಾಡಿ. ಫಸ್ಟು ಲೂಸ್ ಮಾಡಿ ಬಾಶ್. ಹಾಂ, ಹೋದ್ರಿ ಆರನ್ ಹೆಂಗೆ ಬರುತ್ತೆ ನೋಡಿ. ನೋಡಿ ನೋಡಿ ಹಿಂಗೆ ಬರ್ತಾ ಇದೆ ಆರನ್ನು, ಸರಿನಾ? ಈಗ ನೋಡಿ ಹೆಂಗೆ ಸರಿ ಹೋಗುತ್ತೆ. ಬಿಡ್ರಿ, ಒಂದು ನಿಮಿಷ ಇರಿ ಒಂದು ನಿಮಿಷ. ಆನ್ ಮಾಡ್ರಿ, ಆನ್ ನೋಡ್ರಿ. ವೆಯ್ಟ್. ಸೊ ಈ ರೀತಿ ಆದಾಗ ಮೆಕ್ಯಾನಿಕ್ಗಳು ಎಲ್ಲಿ ಇಟ್ಕೊಂಡಿದ್ದೀವ ನಾನು ಕರೆಕ್ಟಾಗಿ ತೋರಿಸು. ಸೊ ಮೆಕ್ಯಾನಿಕ್ಗಳು, ಒಳ್ಳೆ ಮೆಕ್ಯಾನಿಕ್ಗಳು ಸರಿ ಮಾಡಿಕೊಡ್ತಾರೆ. ಕೆಲವೊಂದು ಮೆಕ್ಯಾನಿಕ್ಗಳು ಇದು ಬಂಡವಾಳ ಮಾಡ್ಕೊತಾರೆ, ಆರನ್ನೇ ಹೋಗಿದೆ ಅಂತ. ಯಾಕಂದ್ರೆ ನಂದು ಹೀಗೆ ಆಗಿತ್ತು, ನಾನೇ ಮಾಡ್ಕೊಂಡಿದ್ದೆ. ನೋಡಿ ರೆಡಿ ಆಗೋಯ್ತು. ಏನ್ರಿ ನಾನು ರೆಡಿ ಮಾಡ್ತಿದ್ದಿದ್ದು ಏನಂದ್ರಿ? ಅದೊಂದು ಚೂರು ಕೊಯ್ಯಿ ಅಂತ ಐತೆ, ಅದು ಹಾಳು ಮಾಡ್ತೀರಾ ಅಂದ್ರಲ್ವಾ? ಬರ್ರಿ ಮಕ ತೋರಿಸ್ ಬರ್ರಿ, ಯಾಕ್ರಿ ಕದ್ದು ಹೋಗ್ತೀರಿ? ಬರ್ರಿ, ಈ ಬೈಕ್ನವ್ರಿಗೆ ರೆಡಿ ಮಾಡಿಕೊಡ್ತಿದ್ದಕ್ಕೆ ಏನಂತಾರೆ, ಒಂಚೂರು ಕೊಯ್ಯಿ ಅಂತ ಐತೆ, ಅದನ್ನು ನಿಂತೋದಂಗೆ ಮಾಡಿರ್ಕೊಂಡ್ರಿ ಅಂದರು. ಇಲ್ಲ, ನಾನು ರೆಡಿ ಮಾಡ್ತೀನಿ ಇನ್ನೂ ನಂಬಿಕೆ ಮೇಲೆ. ನೋಡಿ, ಅದು ಟ್ಯೂನಿಂಗು ಹಾಳಾಗಿರುತ್ತೆ. ಯಾವ ರೀತಿ ಅಂದರೆ ರೆಸ್ಟ್ ಹಿಡ್ದಂಗೆ ಆಗಿರುತ್ತೆ, ಹಾಗಾಗಿ ಅದು ಸಪೋರ್ಟ್ ಮಾಡ್ತಿರಲ್ಲ. ಇದು ಫ್ರೀ ಆಗಿದ್ದಾಗ ಮಾತ್ರ ಆಗೋದು. ಸೊ ಅದು ಟೈಟ್ ಆಗಿರುತ್ತೆ. ಈ ಒಂದು ನಟ್ಟನ್ನು, ಆ ಸ್ಕ್ರೂನ ಲೂಸ್ ಮಾಡಿ. ದಯವಿಟ್ಟು ನೀವು ಯಾರೆಲ್ಲ ಆ ರೀತಿ ಆರನ್ನು ಸರಿ ಮಾಡ್ಕೊತೀರೋ ಅವರು ಒಂದು ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ಇದನ್ನು ಬೇರೆ ಇನ್ನೂ ಲೂಸ್ ಮಾಡ್ತಂದರೆ ನೋಡಿ, ಇನ್ನೂ ಸ್ವಲ್ಪ ಲೂಸ್ ಮಾಡ್ತೀನಿ ನೋಡಿ, ಇನ್ನೂ ಜೋರ ಆಯಿತು. ಹೆಂಗೈತ್ರಿ ಈಗ? ಕುತ್ಕೊಳ್ಳೋಕೆ ಆಗ್ತಿಲ್ಲ, ಅಷ್ಟು ಜೋರು ಸೌಂಡು. ಸೊ ಅವರಲ್ಲೇ ಆಲ್ರೆಡಿ ರಿಪೇರಿ ಮಾಡೋಕ್ಕೆ ಅಥವಾ ರಿಪ್ಲೇಸ್ ಮಾಡೋಕ್ಕೆ ರೆಡಿ ಆಗಿದ್ರು, ಬೇರೆದು ಹಾಕ್ಸ್ತೀನಿ ಅಂತ. ಇವಾಗ ಇದು ಜಸ್ಟ್ ರೆಡಿ ಆಯಿತು ನೋಡಿ. ನೀವು ತುಂಬ ಲೂಸ್ ಮಾಡಿದ್ರೆ ಈ ರೀತಿ ಆಗುತ್ತೆ, ಅವಾಗೂ ತಲೆ ಈ ರೀತಿಯೂ ತುಂಬ ಜನದಾಗಿರುತ್ತೆ. ಹಿಂಗೆ ಹೊಡೆದು ಹಿಂಗೆ ಆಗ್ತಿರುತ್ತೆ, ಆರನ್ ಹೋಗಿದೆ ಅಂತ ಹೇಳ್ತಾರೆ. ಆವಾಗ ಟೈಟ್ ಮಾಡಿ. ಈ ರೀತಿ ಆದಾಗ ನೋಡಿ ಸರಿ ಹೋಯ್ತು. ಸೊ ಕಂಪ್ಲೀಟ್ ಒಂಥರ ಕುಯ್ಯಿ ಅಂತ ಇರುತ್ತಲ್ಲ, ಆಗ ಲೂಸ್ ಮಾಡಿ. ಇವಾಗ ತೋರಿಸೋದ್ರಲ್ಲಿ ಆ ರೀತಿ ಏನಾರು ಆಯ್ತು ಅಂದರೆ ಲೂಸ್ ಮಾಡಿ. ಪರ್ಫೆಕ್ಟ್ ಆಯಿತು. ಎಲ್ಲ ಆದಮೇಲೆ ಒಂದು ರಬ್ಬರ್ನ ಇಲ್ಲಿಗೆ ಹಾಕಿ. ಸೊ ಕಾಣಿಸ್ತಿದೆಯಲ್ವಾ? ಈ ಒಂದು ಗಾಡಿಯ ಆರನ್ ಸರಿ ಆಯಿತು. ನನಗೆ ಇದನ್ನ ಮಾಹಿತಿ ಕೊಟ್ಟಿರಲಿಲ್ಲ. ಆ್ಯಕ್ಚುಲಿ ನನಗೆ ಒಂದು ಸರಿ ಅನ್ನಿಸ್ತು, ನಮ್ಮನು ಏನಂದ, ಇದನ್ನು ಚೇಂಜ್ ಮಾಡಿಸ್ಬಿಡ್ರಿ ಹೋಗೈತೆ ಅಂದ. ಒಂದು ಸರಿ ನನಗೆ ಯಾವಾಗೋ ಅದು ಎಲ್ಲೋ ಒಂದು ಟ್ರಯಲ್ ಆ್ಯಂಡ್ ಎರರ್ ಆಗಿತ್ತು. ಈ ಸೈಡಲ್ಲಿ ಇದೆಯಲ್ಲ, ಆ ಒಂದು ಸ್ಕ್ರೂ ಇರುತ್ತೆ, ಅಲ್ಲೊಂದು ಸಣ್ಣ ನಟ್ಟು ಜೊತೆಗೆ ಒಂದು ಸ್ಕ್ರೂ ಇರುತ್ತೆ. ಇದು ಕುಕ್ಕಿ ಲೂಸ್ ಆಗಿರುತ್ತೆ, ಅವಾಗ ಟೈಟ್ ಮಾಡಬೇಕು. ಅದೇ ಥರ ಓವರ್ ಟೈಟ್ ಆಗಿರುತ್ತೆ, ಅವಾಗ ಲೂಸ್ ಮಾಡಬೇಕು. ಒಂದು 2 ಥ್ರೆಡ್ ಲೂಸ್ ಮಾಡ್ತಂದ್ರೆ ನಾರ್ಮಲ್ ಆಗುತ್ತೆ. ಇದು ಟ್ರಯಲ್ ಆ್ಯಂಡ್ ಎರರ್ ನಾವೇ ಮಾಡಿದ್ದು, ಭಾಳ ಟಾಪ್ ಸೀಕ್ರೆಟು, ತುಂಬ ಜನ ಹೇಳ್ಕೊಡಲ್ಲ ಇದನ್ನು ನಿಮ್ಮ ಸ್ನೇಹಿತರಿಗೂ ಖಂಡಿತ ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಕಿತ್ತು ಬಿಸಾಕಬೇಕು ಅಂತಿದ್ದು ಆರನ್ ಇವಾಗ ರೆಡಿಯಾಗಿದೆ. ಆರನ್ಗಳು 90% ಬೇಗ ಹಾಳಾಗಲ್ಲ. 5-10 ವರ್ಷ ಆದ್ರೂ ಹಾಳಾಗಲ್ಲ. ಕೆಲವೊಂದು ಕೆಟ್ಟ ಮೆಕ್ಯಾನಿಕ್ಗಳು ನಿಮಗೆ ಆ ರೀತಿ ಬಿಂಬಿಸ್ತಾರೆ. ನೀವು ನಿಮ್ಮ ಬೈಕಿನ ಆರನ್ನ ರೆಡಿ ಮಾಡಿಕೊಂಡು ಕಾಮೆಂಟ್ ಮೂಲಕ ತಿಳಿಸಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.